ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಿನಿಮಾ ತಾರೆಯರು ಅಥವಾ ಸಾರ್ವಜನಿಕವಾಗಿ ಗುರುತಿಸಿಕೊಂಡ ವ್ಯಕ್ತಿಗಳು ಎಲ್ಲಿಗೆ ಹೋದ್ರು ಅವರ ಪ್ರತಿಯೊಂದು ನಡೆ ನುಡಿಗಳ ಮೇಲೆ ಜನರ ಕಣ್ಣಿರುತ್ತೆ. ಇತ್ತೀಚೆಗೆ ನಟ ಹಾಗೂ ನಿರ್ದೇಶಕ ದಿಲೀಪ್ ರಾಜ್ ಅವರ ನಿಧನದ ಸಮಯದಲ್ಲಿ ಅಂತಿಮ ದರ್ಶನಕ್ಕೆ ಸಾವಿರಾರು ಜನ ಆಗಮಿಸಿದ್ರು. ನೂರಾರು ಕಲಾವಿದರು ಬಂದು ಹೋಗಿದ್ರು. ಇದರಲ್ಲಿ ಬಿಗ್ ಬಾಸ್ ಖ್ಯಾತಿಯ ಧ್ರುವಂತ್ ಕೂಡ ಒಬ್ರು. ದಿಲೀಪ್ ರಾಜ್ ಅವರ ಅಂತಿಮ ನಮನಕ್ಕೆ ಬಂದವರೆಲ್ಲ ತಮ್ಮ ತಮ್ಮ ಆತ್ಮೀಯತೆಯನ್ನ ಹೇಳಿಕೊಂಡು ಹೋಗಿದ್ರು. ಪ್ರತಿಯೊಬ್ಬರ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಆದ್ರೆ ಒಂದೇ ಒಂದು ವಿಡಿಯೋ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದು ಬೇರೆ ಯಾರದ್ದು ಅಲ್ಲ, ಬಿಗ್ ಬಾಸ್ ಧ್ರುವಂತ್ ಅವರದ್ದು. ದಿಲೀಪ್ ರಾಜ್ ಅಂತ್ಯಕ್ರಿಯೆಗೆ ಬರುವಾಗ ಯಾರೋ ಕಂಡರು ಅಂತ ನಕ್ಕು ಮಾತನಾಡಿಸಿದ್ರು. ಜೊತೆಗೆ ತಮ್ಮ ಡ್ರೆಸ್ ಸೆನ್ಸ್ ನಲ್ಲಿ ಬಂದಿದ್ರು. ಇದನ್ನೇ ಮುಂದಿಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಮಾಡ್ತಿದ್ದಾರೆ. ಧ್ರುವಂತ್ ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಸಾವಿನ ಮನೆಯಲ್ಲಿ ಅಷ್ಟಕ್ಕೂ ಆಗಿದ್ದೇನು, ಈ ಬಗ್ಗೆ ಧ್ರುವಂತ್ ಏನ್ ಹೇಳಿದ್ದಾರೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಧ್ರುವಂತ್ ಬಗ್ಗೆ ಹರಿದಾಡ್ತಾ ಇರೋ ಸುದ್ದಿ ಬಗ್ಗೆ ತುಂಬಾ ನೊಂದ್ಕೊಂಡಿದ್ದಾರೆ. ನಾನು ಕಲಾವಿದ ಅಂತ ಅಲ್ಲ, ಈ ಟ್ರೋಲ್ ಪೇಜ್ಗಳಾಗಿರಲಿ, ಬ್ಯಾಡ್ ಕಾಮೆಂಟ್ಗಳಾಗಿರಲಿ, ಇದೇನು ನಮಗೆ ಹೊಸತಲ್ಲ. ಯಾಕಂದ್ರೆ ಜೀವನದಲ್ಲಿ ಈ ಬ್ಯಾಡ್ ಕಾಮೆಂಟ್ಸ್ ಎಲ್ಲವೂ ಬೇಕು. ಮತ್ತು ಈಗೇನು ಕಲ್ಲೆಸೆದಿದ್ದಾರೆ, ಆ ಕಲ್ಲುಗಳಲ್ಲೇ ಇವತ್ತು ಕೋಟೆ ಕಟ್ಟಿ ಬ್ರ್ಯಾಂಡ್ ಆಗಿರೋದು. ನಾನಿನ್ನೂ ಏನೂ ಮಾಡಿಲ್ಲ, ಇನ್ನೂ ನನ್ನ ಸಾಧನೆಯ ಮೊದಲ ಹೆಜ್ಜೆಯನ್ನು ಇಟ್ಟಿಲ್ಲ. ದೊಡ್ಡ ದೊಡ್ಡ ಸಾಧಕರಿದ್ದಾರೆ. ವಿರಾಟ್ ಕೊಹ್ಲಿ, ನಮ್ಮ ಮೋದಿ ಅವರು ಮತ್ತು ಹಲವಾರು ನಮ್ಮ ನಾಯಕರುಗಳಿದ್ದಾರೆ. ಅವರನ್ನು ಬಿಟ್ಟಿಲ್ಲ ಇವರು. ಕೆಲವರಿಗೆ ಇದು ಊಟ, ಲೈಕ್ ಕಾಮೆಂಟ್ಸ್ ಅನ್ನೋದು ಕೆಲವರಿಗೆ ಊಟ. ನಮ್ಮಿಂದ ಅವರಿಗೆ ಊಟ ಸಿಗ್ತಾ ಇದೆ ಅನ್ನೋದು ನಮಗೆ ಸಂತೋಷ ಇದೆ. ಇಂಥವರಿಗೆ ನಾವು ಊಟ ಹಾಕ್ತಿದೀವಿ ಅಂತ. ಇನ್ನು ಕೆಲವರಿಗೆ ಏನು ಅಂದ್ರೆ ಸೈಕಾಲಜಿಕಲಿ ಸ್ಯಾಡಿಸಮ್ ಇರುತ್ತೆ, ಮಾನಸಿಕ ಅಂತಾರೆ. ಇದು ಏನಾಗುತ್ತೆ ಅಂದ್ರೆ ತನ್ನ ಜೀವನದಲ್ಲಿ ತಾನು ಅನ್ಕೊಂಡಿದ್ದು ಏನು ಆಗೋದಿಕ್ಕಾಗಲ್ವೋ ಅದನ್ನ ಬೇರೆಯವರು ಮಾಡಿದಾಗ ಅಥವಾ ಬೇರೆಯವರು ಆದಾಗ ಅದನ್ನ ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಕೆಟ್ಟ ಪ್ರತಿಕ್ರಿಯೆ ಕೊಟ್ಟಾಗ ಸ್ಯಾಡಿಸಮ್ ಮನಸ್ಥಿತಿಗೆ ಸ್ಯಾಟಿಸ್ಫೈ ಆಗುತ್ತೆ. ಅದನ್ನ ನಾವು ಹೇಗೆ ತಗೋತೀವಿ ಅಂತ ಅಂದ್ರೆ 8,000 9,000 ಜನ ನಮ್ಮನ್ನ ಪ್ರೀತಿ ಮಾಡಿದಾಗ ಇಂತಹದ್ದೊಂದು 10 ರಿಂದ 15 ಕ್ರಿಮಿಗಳು ಇರ್ತವೆ. ಆಗ ನಮ್ಮದೆಲ್ಲೋ ದೃಷ್ಟಿ ತೆಗಿತಾ ಇದ್ದಾರೆ ಅಂತ ಅನ್ಸುತ್ತೆ. ತುಂಬಾ ಹಿಂದೆ ಯಾರಾದರೂ ಸಾಧನೆ ಮಾಡ್ತಿದ್ದಾರೆ ಅಂತಂದ್ರೆ ಅವರಿಗೆ ವಾವ್ ಅಂತ ಪ್ರೋತ್ಸಾಹ ಕೊಡ್ತಾ ಇದ್ರು. ಒಂದು ಮಾದರಿಯಾಗಿ, ಮಾರ್ಗದರ್ಶಕರಾಗಿ ನೊಂದುತ್ತಾ ಇದ್ರು. ಇವತ್ತಿಗೆ ಅದು ಚೇಂಜ್ ಆಗಿದೆ. ನಿಂದನೆ ಮಾಡೋದ್ರಲ್ಲಿ ಖುಷಿ ಕಾಣ್ತಿದ್ದಾರೆ. ಮೊನ್ನೆ ನಮ್ಮ ಆತ್ಮೀಯ ಸ್ನೇಹಿತರು ದಿಲೀಪ್ ಅವರು ನಿಧನರಾದ್ರು. ಸುಮಾರು ಸಲ ಅವರ ಪ್ರಾಜೆಕ್ಟ್ಗೆ ನನ್ನನ್ನ ಕೇಳಿದ್ರು. ಅತ್ಯುತ್ತಮ ನಟ ಮತ್ತು ನಿರ್ದೇಶಕರು, ನಿರ್ಮಾಪಕರು ಕೂಡ ಆಗಿದ್ರು. ಇವತ್ತು ಬಿಗ್ ಬಾಸ್ ನಿಂದ ಬಂದ ತಕ್ಷಣ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ಗೆ ಹೋಗೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ನಮ್ಮನ್ನ ಇಷ್ಟಪಡೋರು ತುಂಬಾ ಜನ ಇದ್ದಾರೆ ಮತ್ತು ಬಿಗ್ ಬಾಸ್ ನ ಅನುಭವಗಳನ್ನ ಕೇಳೋದಕ್ಕೆ ಜನ ಕವರ್ ಮಾಡ್ಕೊಳ್ತಾರೆ. ದಿಲೀಪ್ ರಾಜ್ ಮನೆಯಲ್ಲಿ ಆದ ಇನ್ಸಿಡೆಂಟ್ ಏನು ಅಂತಂದ್ರೆ ಅಲ್ಲಿ ಪೊಲೀಸ್ನವರು ಇದ್ರು. ತುಂಬಾ ಕ್ರೌಡ್ ಆಗಿತ್ತು. ಗಾಡಿಗಳನ್ನ ದೂರ ನಾವು ನಿಲ್ಲಿಸಬೇಕಾಗಿತ್ತು. ಗಾಡಿಯನ್ನ ನಿಲ್ಲಿಸಿ ಬರಬೇಕು ಅಂತಂದ್ರೆ ನನಗೆ ಆಲ್ರೆಡಿ ಗೊತ್ತು ಜನ ನನ್ನನ್ನ ನೋಡಿದ್ರೆ ಅಲ್ಲಿ ಕವರ್ ಮಾಡ್ತಾರೆ ಅಂತ. ಹಾಗಾಗಿ ಮಾಸ್ಕ್ ಮತ್ತು ಗ್ಲಾಸ್ ಹಾಕೊಂಡು ಮುಖ ಕವರ್ ಮಾಡಿಕೊಂಡು ಸೈಡ್ ನಲ್ಲಿ ಬಂದೆ. ಅಲ್ಲಿ ಎಂಟರ್ ಆದೆ. ನಮ್ಮ ಇಂಡಸ್ಟ್ರಿ ಗಣ್ಯರೆಲ್ಲ ಇದ್ರು. ನನ್ನ ನೋಡಿದ ತಕ್ಷಣ ಧ್ರುವ್ ಅಂದಾಗ ನಾನು ನಮಸ್ತೆ ಸರ್ ಅಂತ, ನಮ್ಮ ಏನು ಗೆಸ್ಚರ್ ಇದೆ ಅದನ್ನ ನೀಡಿ ದಿಲೀಪ್ ಸರ್ ಅವರನ್ನ ನೋಡ್ಬೇಕು ಅಂತ ಮಾಸ್ಕ್ ನ ತೆಗೆದು ಗ್ಲಾಸ್ ನ ಮೇಲೆತ್ತಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೈ ಮುಗಿದು ಬಂದೆ. ಆದ್ರೆ ದಿ ಗ್ರೇಟ್ ಟ್ರೋಲರ್ಸ್ ಬೇರೆ ರೀತಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಇವರ ಕೆಲಸಗಳೇ ಇದು. ದುಡ್ಡು ಕೊಟ್ರೆ ನನ್ನ ಪ್ರಮೋಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಅವರಿಗೆ ಬೇಕಾದನ್ನ ಪ್ರಮೋಟ್ ಮಾಡಿ ನಮ್ಮನ್ನ ಕೆಟ್ಟದಾಗಿ ಬಿಂಬಿಸ್ತಾರೆ. ಇದು ಒನ್ ವೇ ಪ್ರಮೋಷನ್. ಇದಕ್ಕೆಲ್ಲ ನಾನು ಕೇರ್ ಮಾಡಲ್ಲ ಅಂದಿದ್ದಾರೆ. ಆತ್ಮೀಯರೇ, ಧ್ರುವಂತ್ ವಿಷಯದಲ್ಲಿ ಟ್ರೋಲ್ ಆಗಿದ್ದು ಎರಡೇ ಕಾರಣಕ್ಕೆ. ಒಂದು ಸಾವಿನ ಮನೆಗೆ ಬಂದು ನಕ್ಕಿದ್ದು, ಇನ್ನೊಂದು ಸ್ಟೈಲಿಶ್ ಡ್ರೆಸ್ ಹಾಕೊಂಡು ಬಂದು ಜೊತೆಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬಂದಿದ್ದು. ಗ್ಲಾಸ್ ಹಾಕೊಂಡು ಬಂದಿದ್ದು ತಪ್ಪಲ್ಲ, ಆದ್ರೆ ಅಂತಿಮ ದರ್ಶನಕ್ಕೆ ಹೋಗುವಾಗ ಕೈಯಲ್ಲಾದ್ರೂ ಹಿಡ್ಕೊಳ್ಬಹುದಿತ್ತು. ಅದನ್ನ ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಹೋಗಿದ್ರು. ಇದನ್ನ ನೋಡಿದ ಕೆಲವರು ಟ್ರೋಲ್ ಮಾಡ್ತಿದ್ದಾರೆ. ಈ ಮನುಷ್ಯ ಸಾವಿನ ಮನೆಯಲ್ಲೂ ಹೀಗೆ ಇರ್ತಾರ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಇದೊಂದು ವಿಷಯವನ್ನೇ ಇಟ್ಕೊಂಡು ಇನ್ನೊಬ್ಬರ ತೇಜೋವಧೆ ಮಾಡೋದು ಖಂಡಿತ ತಪ್ಪು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.